ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಜಿ.ವಿ. ಮೋಹನ್. ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರದ ಕಾರ್ತಿಕ ಮಾಸ ಶುಕ್ಲ ಪಕ್ಷ ದ್ವಾದಶಿ 26/11/2020 ಇಸವಿ ಗುರುವಾರ. ನಕ್ಷತ್ರ ಉತ್ತಾನ ದ್ವಾದಶಿ. ತುಳಸಿ ಪೂಜೆ. ಮುಖ್ಯಾಂಶಗಳು. ಶ್ರೀ ಶಾರದಾ ಪೀಠದಲ್ಲಿ ತುಂಗಾ ಪುಷ್ಕರದ ಅಂಗವಾಗಿ ಶ್ರೀ ಜನಾರ್ದನ ಸ್ವಾಮಿಗೆ ತೆಪ್ಪೋತ್ಸವ. ಸುದ್ದಿಯ ವಿವರ. ಶ್ರೀ ಶಾರದಾ ಪೀಠದಲ್ಲಿ ನಡೆಯುತ್ತಿರುವ ತುಂಗಾ ಪುಷ್ಕರೋತ್ಸವ 6ನೇ ದಿನಕ್ಕೆ ಕಾಲಿರಿಸಿದ್ದು, ಬುಧವಾರ ಶ್ರೀ ಜನಾರ್ದನ ಸ್ವಾಮಿ ತೆಪ್ಪೋತ್ಸವ ನಡೆಯಿತು. ಶ್ರೀಮಠದ ಹೊರ ಆವರಣದಲ್ಲಿರುವ ಶ್ರೀ ಜನಾರ್ದನ ಸ್ವಾಮಿಗೆ ತೆಪ್ಪೋತ್ಸವದ ಅಂಗವಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಪುಷ್ಕರೋತ್ಸವದ ಅಂಗವಾಗಿ ಶ್ರೀ ಜನಾರ್ದನ ಸ್ವಾಮಿಗೆ ಲಕ್ಷ ತುಳಸಿ ಅರ್ಚನೆ ನಡೆಯಿತು. ಈ ಸಂದರ್ಭದಲ್ಲಿ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಉಪಸ್ಥಿತರಿದ್ದರು. ಲಕ್ಷಾರ್ಚನೆಗಾಗಿ ತುಳಸಿಯನ್ನು ಪಟ್ಟಣ ಹಾಗೂ ಗ್ರಾಮೀಣ ಭಾಗದಿಂದ ಭಕ್ತರು ತಂದು ಶ್ರೀ ಜನಾರ್ದನ ಸ್ವಾಮಿಗೆ ಸಲ್ಲಿಸಿದ್ದರು. ಶ್ರೀ ಸ್ವಾಮಿಗೆ ಪವಮಾನ ಸೂಕ್ತ, ಪುರುಷ ಸೂಕ್ತ, ನಾರಾಯಣ ಸೂಕ್ತ, ಶ್ರೀ ಸೂಕ್ತ ಪಠಣದೊಂದಿಗೆ ಲಕ್ಷ ತುಳಸಿ ಅರ್ಚನೆ ನಡೆಯಿತು. ದೇಗುಲದ ಎಡ ಹಾಗೂ ಬಲಭಾಗದಲ್ಲಿರುವ ಶ್ರೀದೇವಿ ಮತ್ತು ಭೂದೇವಿ ಐತಿಹಾಸಿಕ ಸುದರ್ಶನ ಚಕ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಈ ದೇಗುಲವನ್ನು ಶ್ರೀ ಶಾರದಾ ಪೀಠದ 4ನೇ ಜಗದ್ಗುರು ಶ್ರೀ ಜ್ಞಾನ ಘನಾಚಾರ್ಯ ಸ್ವಾಮೀಜಿ ನಿರ್ಮಿಸಿದ್ದರು. ಶ್ರೀಪೀಠದ ಗುರು ಪರಂಪರೆಯಲ್ಲಿ ನಿಯಮಿತವಾಗಿ ಪೂಜೆ ನಡೆಯುತ್ತಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ವಿಶೇಷ ಪೂಜೆ, ಅಭಿಷೇಕ ನಡೆಯುತ್ತದೆ. ಜಗದ್ಗುರುಗಳು ಬೆಳಗ್ಗೆ ಗುರುನಿವಾಸದಿಂದ ಆಗಮಿಸಿ ತುಂಗಾ ನದಿಯಲ್ಲಿ ಗಂಗಾ ಪೂಜೆ ನೆರವೇರಿಸಿದರು. ಪವಿತ್ರ ಜಲವನ್ನು ಶ್ರೀಮಠದಲ್ಲಿ ಶ್ರೀ ಶಾರದಾಂಬೆಗೆ, ಶ್ರೀ ವಿದ್ಯಾಶಂಕರ ಮತ್ತು ಶ್ರೀ ಭಗವತ್ಪಾದರಿಗೆ ಅಭಿಷೇಕ ಮಾಡಲಾಯಿತು. ತುಂಗಾ ನದಿಯಲ್ಲಿ ಕಲ್ಪೋಕ್ತ ಪೂಜೆ ನಡೆಯಿತು. ಸಂಜೆ ತುಂಗಾ ನದಿಯಲ್ಲಿ ಅಲಂಕೃತಗೊಂಡ ದೋಣಿಯಲ್ಲಿ ಶ್ರೀ ಜನಾರ್ದನ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕುಳ್ಳಿರಿಸಿ ಸೀಮಾ ನದಿಯಲ್ಲಿ 3 ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು. ಶ್ರೀಮಠದ ತುಂಗಾ ತೀರದ ಮೆಟ್ಟುಳುಗಳ ಮೇಲೆ ಸಾವಿರಾರು ಭಕ್ತರು ಹಾಜರಿದ್ದು ತುಂಗಾರತಿಯನ್ನು ವೀಕ್ಷಿಸಿದರು. ತುಂಗಾ ಪುಷ್ಕರದ ಅಂಗವಾಗಿ ಗುರುವಾರ ಶ್ರೀ ಗೋಪಾಲಕೃಷ್ಣ ಸ್ವಾಮಿಗೆ ತೆಪ್ಪೋತ್ಸವ ನಡೆಯಲಿದೆ. ರಾಜೀವ್ ಗಾಂಧಿ ಸಂಸ್ಕೃತ ಪರಿಸರದ ಮೀಮಾಂಸಾ ವಿಭಾಗದ ಅತಿಥಿ ಉಪನ್ಯಾಸಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಡಿಸೆಂಬರ್ 5ರಂದು ಬೆಳಗ್ಗೆ 11ಕ್ಕೆ ಕಾಲೇಜಿನಲ್ಲಿ ನಡೆಯುವ ನೇರ ಸಂದರ್ಶನದಲ್ಲಿ ತಮ್ಮ ಶೈಕ್ಷಣಿಕ ದಾಖಲೆಗಳೊಂದಿಗೆ ಹಾಜರಾಗಲು ಕೋರಲಾಗಿದೆ. ಸಂದರ್ಶನದಲ್ಲಿ ನೇರವಾಗಿ ಭಾಗವಹಿಸಲು ಸಾಧ್ಯವಾಗದವರಿಗೆ ಅಭ್ಯರ್ಥಿಯ ಕೋರಿಕೆ ಮೇರೆಗೆ ಆನ್ಲೈನ್ ಮುಖಾಂತರ ಸಂದರ್ಶನದ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರು 9449160458 ಇದಕ್ಕೆ ಸಂಪರ್ಕಿಸಬಹುದಾಗಿದೆ. ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ, ಪರಿಸರ ಸೂಕ್ಷ್ಮ ವಲಯ ಹಾಗೂ ಪ್ರಾಸ್ತಾವಿಕ ಅರಣ್ಯ ಕಾಯ್ದೆಯಿಂದ ರಾಜ್ಯದ ರೈತಾಪಿ ಹಾಗೂ ಜನಸಾಮಾನ್ಯರಿಗೆ ಆಗಬಹುದಾದ ತೊಂದರೆ ನಿವಾರಿಸಲು ಸಮಿತಿ ರಚಿಸಿದೆ. ಕೇಂದ್ರ ಸರ್ಕಾರಕ್ಕೆ ಸೂಕ್ತ ಅಭ್ಯಂತರ ಸಲ್ಲಿಸಲು ಸಚಿವರ ಸಮಿತಿಯ ವರದಿ ಸಲ್ಲಿಸಲಾಗಿದೆ. ವರದಿ ಆಧರಿಸಿ ಆಕ್ಷೇಪಣೆ ಸಲ್ಲಿಸಲು ಸರ್ಕಾರ ತೀರ್ಮಾನ ಕೈಗೊಳ್ಳಲಿದೆ. ಈ ಬಗ್ಗೆ ವಿರೋಧ ಪಕ್ಷ ಪ್ರತಿಭಟನೆಗೆ ಮುಂದಾಗಿರುವುದು ಸರಿಯಲ್ಲ ಎಂದು ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಬ್ಳೂರು ರಾಮಕೃಷ್ಣ ಪತ್ರಿಕಾ ಹೇಳಿಕೆ ಮೂಲಕ ತಿಳಿಸಿದ್ದಾರೆ. ಅಡಿಕೆ ಧಾರಣೆ ಶಿವಮೊಗ್ಗ ಮ್ಯಾಮ್ಕೋಸ್ ಹಸ 58,210ರಿಂದ 77,096, ಬೆಟ್ಟೆ 38,119ರಿಂದ 40,366, ರಾಶಿ ಇಡಿ 37,009ರಿಂದ 40,199, ಗೊರಬಲು 29,319ರಿಂದ 31,699. ಜಾಹೀರಾತು. ನಿಸರ್ಗ ಪ್ರಕಾಶನದ ಶೃಂಗಗಿರಿಯ ಒಡಲಿನಿಂದ ನೂತನ ದೂರವಾಣಿ ಕೈಪಿಡಿ ಮತ್ತು ಮಾಹಿತಿ ಪುಸ್ತಕ ಲಭ್ಯವಿದೆ. ಸಂಪರ್ಕಿಸಿ ಶ್ರೀ ಸಿರಿ ಎಂಟರ್ಪ್ರೈಸಸ್, ಭಾರತಿ ಬೀದಿ, ಶೃಂಗೇರಿ. ಸಂಪರ್ಕಿಸಿ 9448329870. ಸುದ್ದಿ ಸಂಪಾದಕರು KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831ಗೆ ವಾಟ್ಸಪ್ ಮಾಡಿ. ಧನ್ಯವಾದಗಳು.